ಇಲ್ಲಿ ನಡೆದಿರ್ತಕ್ಕಂಥ ಅನೇಕ ಘಟನಾವಳಿಗಳನ್ನು ನಾವು ಗಮನಿಸಿದಾಗ ಇವತ್ತು ಸಂತ್ರಸ್ತೆಯ ಮನೆಗೆ ಕೂಡ ನಾನು ಬಂದಿದ್ದೇನೆ. ಇನ್ನೂ ಒಬ್ಬರು ಅದರ ಅವ್ರ ಮನೆಗೆ ಕೂಡ ಹೋಗಬೇಕಾಗಿದೆ. ಇದೊಂದು ಲವ್ ಜಿಹಾದ್ ಪ್ರಕರಣ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಮೊದಲು ಒಂಥರ ಬೇರೆ ಟೈಪ್ ಲವ್ ಜಿಹಾದ್ ನಡೀತಾ ಇದ್ದರೆ ಇವತ್ತು ಜಿಮ್ಗಳು ಲವ್ ಜಿಹಾದ್ ಕೇಂದ್ರಗಳಾಗಿ ಪರಿವರ್ತನೆ ಆಗ್ತಕ್ಕಂಥ ಸಂಗತಿಗಳು ಕೂಡ ಇವತ್ತು ಭಾಳಷ್ಟು ಬೆಳಕಿಗೆ ಬಂದಿದ್ದಾವೆ. ಕಳೆದ 15-20 ದಿವಸದಲ್ಲಿ 5-6 ಪ್ರಕರಣಗಳಿಗೆ ಬೆಳಕಿಗೆ ಬರ್ತಕ್ಕಂಥದ್ದು ಆಗ್ತಾಯಿದ್ದಾವೆ. ಇನ್ನೂ ಅನೇಕರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದರೂ ಕೂಡ ಇವತ್ತು ಗೌರವಿಸ್ತಿರ್ತಕ್ಕಂಥ ಅನೇಕ ಮಂಥನಗಳಿಂದ ಈ ರೀತಿಯಾದಂಥ ಘಟನೆಗಳು ಆದಾಗ ಕೇಸ್ ಮಾಡ್ಸೋಕ್ಕೆ ಕೂಡ ಅವ್ರು ಹೆದರುವಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಮಾನ ಮರ್ಯಾದೆಗೆ ಅಂಜಿ ಸುಮ್ಮನೆ ಕೊಡುವಂಥ ಪರಿಸ್ಥಿತಿ ಇವತ್ತು ಆಗ್ತಾಯಿದೆ. ಆದರೆ ಇವತ್ತು ಸುದಯದಿಂದ ಒಬ್ಬರಾದರೂ ಕೂಡ ಇವತ್ತು ಎದುರಿಗೆ ಬಂದು ಪ್ರಕರಣವನ್ನು ದಾಖಲೆ ಮಾಡುವಂಥದ್ದಾಗಿದೆ. ನಾನು ಪೊಲೀಸ್ ಇಲಾಖೆಗೆ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಕಮಿಷನರ್ ಅವ್ರಿಗೂ ಹೇಳ್ತೀನಿ, ಇವತ್ತೇನು ಈ ಪ್ರಕರಣದಲ್ಲಿ ಸಿಲುಕಿರ್ತಕ್ಕಂಥ ವ್ಯಕ್ತಿ ಇನ್ನೂವರೆಗೂ ಕೂಡ KMCಯಲ್ಲಿ ಇಟ್ಕೊಂಡು ಕುಂತಿದ್ರಿ. ಯಾವ ಕಾರಣ KMCಯೊಳಗೆ ಇಟ್ಕೊಂಡು ಕುಂತೀರಿ ಅನ್ನುವಂಥದ್ದು ಸ್ಪಷ್ಟೀಕರಣವನ್ನು ಪೊಲೀಸ್ ಇಲಾಖೆಯವ್ರು ಕೊಡಬೇಕು. ಯಾಕಂದರೆ ಏನು ಭಾಳ ದೊಡ್ಡ ಪ್ರಮಾಣದಲ್ಲಿ ಗಾಯ ಆಗ್ಯಾವ ಅನ್ನೋಂಥದ್ದು ಯಾವುದೇ ರೀತಿ ಇಲ್ಲ. ಸುಮ್ಮನೆ ಏನೋ ಒಂದಿಷ್ಟು ಆಗೈತೆ ಅಂತಂದೇಳಿ ಇವತ್ತು ಬೇಲಿಗೆ ಹಾಕಿಸಿ ಬೇಲ್ ಕೊಡಿಸೋಂಥ ಪ್ರಯತ್ನ ಕೂಡ ಒಂದು ಕಡೆಯಿಂದ ನಡೀತಿದೆ ಅಂತಕ್ಕಂಥ ಮಾಹಿತಿ ಕೂಡ ನನಗೆ ಈಗಾಗಲೇ ಬಂದಿದೆ. ಹೀಗಾಗಿ ನಾನು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಚ್ಛೆಪಡ್ತೀನಿ, ಪೊಲೀಸ್ ಇಲಾಖೆಯವರು ತಕ್ಷಣ KMCಯಿಂದ ಬಿಡುಗಡೆ ಮಾಡಿ ಅವನ್ನ ಕಸ್ಟಡಿಗೆ ತೊಗೊಂಡು ಕಳಿಸುವಂಥ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಇಲಾಖೆಯವರು ಮಾಡಬೇಕನ್ನೋಂಥ ಆಗ್ರಹವನ್ನು ಮಾಡ್ತೀನಿ. ಇವತ್ತು ನಾನು ಸಂಬಂಧಪಟ್ಟಿರ್ತಕ್ಕಂಥ ಕಮಿಷನರ್ ಕೂಡ ಭೇಟಿಯಾಗಿ ಅವ್ರಿಗೆ ಆಗ್ರಹವನ್ನು ಕೂಡ ನಾವು ಮಾಡ್ತೀವಿ. ಇದರಲ್ಲಿ ಸಣ್ಣದಲ್ಲ, ಇದು ಭಾಳ ದೊಡ್ಡ ಪ್ರಮಾಣದ ಜಾಲ ಇಲ್ಲಿ ಹುಬ್ಬಳ್ಳಿಯಲ್ಲಿ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಇವತ್ತು ಕಂಡು ಬರ್ತಾಯಿದೆ. ಹೀಗಾಗಿ ಜಾಲವನ್ನು ಭೇದಿಸ್ತಕ್ಕಂಥದ್ದು ಪೊಲೀಸ್ ಇಲಾಖೆಯವರು ತಕ್ಷಣ ಮಾಡಿದರೆ ಭಾಳ ಒಳ್ಳೆಯದು. ಇಲ್ಲಾಂದರೆ ಅನಿವಾರ್ಯವಾಗಿ ನಾವು ನಾಳೆ NIಗೆ ಅಥವಾ CBIಗೆ ಕೊಡ್ರಿ ಅಂತಕ್ಕಂಥ ಸನ್ನಿವೇಶ ಬರಬಾರ್ದು ಅಂತಂದರೆ ತಕ್ಷಣ ಪೊಲೀಸ್ ಆಯುಕ್ತರು ಇದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ತನಿಖೆ ಮಾಡಿ ಇದರ ಸತ್ಯಾಸತ್ಯತೆ ಏನೈತೆ ಅನ್ನೋಂಥದ್ದು ಹೊರಗೆ ತರಬೇಕು. ಮತ್ತು ಇದರಿಂದ ಇರ್ತಕ್ಕಂಥ ಅನೇಕ ಷಡ್ಯಂತ್ರಗಳನ್ನು ರೂಪಿಸ್ತಕ್ಕಂಥ ತಂಡಗಳಲ್ಲಿ ಇದ್ರಾವು ಅನ್ನುವಂಥದ್ದು ಕೂಡ ಅಷ್ಟೇ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಅವರೆಲ್ಲರ ವಿರುದ್ಧ ಕ್ರಮ ತಗೋಬೇಕು. ಮತ್ತು ಇವತ್ತು ವಿಶೇಷವಾಗಿ ಈ ಪ್ರಕರಣದಲ್ಲಿ ಏನಿದ್ದಾರೆ ಅವರ ಸೋದರಿಯರು ಇವತ್ತುವರೆಗೂ ಕೂಡ ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಆಗ್ತಾಯಿಲ್ಲ. ಮೇನ್ ಕಲ್ಪ್ರಿಟ್ ಇರೋರು ಅವ್ರ ಸೋದರಿಯರು ಅದಾರಂದ್ರೂ ಕೂಡ ಇವತ್ತು ಅರೆಸ್ಟ್ ಮಾಡ್ತಕ್ಕ, ಯಾಕೆ ಪೊಲೀಸ್ ಇಲಾಖೆಗೆ ಅಷ್ಟು ಇಲ್ವಾ, ಹಿಡ್ಕೊಂಬಂದು ಹಾಕುವಷ್ಟು ಇವತ್ತು ಧೈರ್ಯ ಇಲ್ವಾ? ಯಾವ ಕಾರಣಕ್ಕಾಗಿ ನೀವು ಬಿಡಾಕತ್ತೀರಿ? ಎಲ್ಲೋ ಒಂದು ಕಡೆ ಅನಿಸುತ್ತೆ ಮತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯನ್ನು ನೀವು ಮಾಡುವಂಥದ್ದು ಅನ್ನುವಂಥ ಮೇಲ್ನೋಟಕ್ಕೆ ಮತ್ತೆ ಎದ್ದು ಕಾಣುವಂಥದ್ದು ಆಗ್ತಾಯಿದೆ. ಹೀಗಾಗಿ ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆ ಒಂದು ಒಳ್ಳೆಯ ಹೆಸರು ತೆಗೆದುಕೊಂಡಾಗ ಯಾವುದೇ ರಾಜಕಾರಣಕ್ಕೆ ಈಡಾಗಲಾರ್ದೇ ತಕ್ಷಣ ಇದರ ಸತ್ಯಾಸತ್ಯತೆಯನ್ನು ಸಂಪೂರ್ಣ ಅರ್ಥ ಮಾಡ್ಕೋಬೇಕು. ಮತ್ತು ಇವರೆಲ್ಲರಿಗೂ ಕೂಡ ಯಾರು ಇವತ್ತು ಇದರಲ್ಲಿ ಕೇಸ್ನಲ್ಲಿ ಸಿಲುಕಾಕೊಂಡಿದ್ದಾರೆ ಅವರಿಗೆ ಗರಿಷ್ಠ ಶಿಕ್ಷೆಯನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಪೊಲೀಸರು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕನ್ನೋಂಥ ಆಗ್ರಹವನ್ನು ನಾನು ಮಾಡ್ತೀನಿ.